ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಫೇಸ್ಬುಕ್ ಬಂದ ಕೂಡಲೇ ನಮ್ಮಲ್ಲಿ ಅದೆಷ್ಟು ಜನ ಕವಿಗಳಾದರೋ, ಕಲಾವಿದರಾದರೋ, ಕಥೆಗಾರರಾದರೋ, ಲೇಖಕರಾದರೋ ಲೆಕ್ಕವೇ ಇಲ್ಲ. ಫೇಸ್ಬುಕ್ ಮಾಧ್ಯಮದ ಮೂಲಕ, ಸಾಮಾಜಿಕ ಜಾಲತಾಣಗಳ ಮೂಲಕ ಕೆಲವರನ್ನೆಲ್ಲ ಇಡೀ ಜಗತ್ತನ್ನೇ ತಲುಪಬಹುದು. ಎಲ್ಲೆಲ್ಲಿ ಕನ್ನಡಿಗರಿದ್ದಾರೋ ಅಲ್ಲೆಲ್ಲ ತಲುಪಬಹುದು ನಮ್ಮ ಬರಹಗಳ ಮೂಲಕ. ಫೇಸ್ಬುಕ್ಕಲ್ಲಿ ಬರುವಂಥ ಅಸಂಖ್ಯ ಬರಹಗಳಲ್ಲಿ ಬಹಳಷ್ಟು ಜೊಳ್ಳು ಅನ್ನೋದರಲ್ಲಿ ಅನುಮಾನ ಇಲ್ಲ. ಆದರೆ ಕೆಲವರು ಮಾತ್ರ ಅದ್ಭುತವಾಗಿ ಫೇಸ್ಬುಕ್ಕಲ್ಲಿ ಬರೀತಾ ಅದರ ಮೂಲಕವೇ ಮುದ್ರಣ ಮಾಧ್ಯಮಕ್ಕೆ, ಪತ್ರಿಕಾ ಮಾಧ್ಯಮಕ್ಕೆ, ಅನೇಕ ನಿಯತಕಾಲಿಕೆಗಳಲ್ಲಿ ತಮ್ಮ ಬರಹಗಳನ್ನು ಪ್ರಕಟಿಸ್ತಾ ತಮ್ಮಲ್ಲಿ ಇರತಕ್ಕಂಥ ನಿಜವಾದ ಬರಹಗಾರ, ಕವಿ, ಕಥೆಗಾರ ಅಥವಾ ಲೇಖಕ ಯಾರಿದ್ದಾನೆ ಅವನು ಹೊರಗೆ ಬರೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತೊಬ್ಬರಿಗೆ ಹೇಳುವಷ್ಟು ದೊಡ್ಡವನಾಗಿಲ್ಲ, ಅಷ್ಟು ಅನುಭವ ಇಲ್ಲ, ಅಷ್ಟು ತಿಳುವಳಿಕೆ ಇಲ್ಲ, ಹೀಗೆ ಅನೇಕ ಜನ ಹಿಂದುಳಿತಾರೆ, ಬರೀಲಿಕ್ಕೆ ಬರೋಲ್ಲ. ಹಾಗೆ ಬರೆದ್ರೂ ಪ್ರಕಟಿಸೋಕೆ ಯಾರೂ ಮುಂದೆ ಬರೋಲ್ಲ. ಹೀಗೆ ನಾನಾ ಕಾರಣಗಳಿಂದ ಹಿಂದೆ ಇದ್ದಂಥ ಅನೇಕ ಪ್ರತಿಭಾವಂತರು ಇವತ್ತು ಈ ಫೇಸ್ಬುಕ್ ಅಥವಾ ಸಾಮಾಜಿಕ ಜಾಲತಾಣಗಳ ಮೂಲಕ ಪ್ರಖ್ಯಾತಿಯನ್ನು ಗಳಿಸ್ತಾ ಇದ್ದಾರೆ. ಹನಿ ಎಂಬ ಹೊಸ ಭಾಷ್ಯ ಅಮೃತ ಮೆಹಂದಳೆ ಬರೆದಂಥ ಒಂದು ಚುಟುಕುಗಳ ಪುಸ್ತಕ. ಈ ಚುಟುಕುಗಳು ಅನ್ನೋದು ಸೆಳೆಮಿಂಚು ಇದ್ದ ಹಾಗೆ. 3-4 ಸಾಲುಗಳಲ್ಲಿ ಕೆಲವು ಶಬ್ದಗಳು, ಆ ಶಬ್ದಗಳನ್ನು ಬಳಸ್ಕೊಂಡು ಪರಿಣಾಮಕಾರಿಯಾಗಿ ಆಹಾ ಅನ್ನುವ ರೀತಿಯಲ್ಲಿ ಅವರು ಆ ಸೆಳೆಮಿಂಚುಗಳನ್ನು ಹೊರಳಿಸ್ತಾರೆ ಈ ಒಂದು ಹನಿಗವನಗಳಲ್ಲಿ. ಉಸಿರು ತಾಕುವಷ್ಟು ಹತ್ತಿರವಿದ್ದರೂ ನನ್ನೊಳಗಿನ ಯುದ್ಧ ನಿನಗೆ ತಾಕದು. ನೋಡಿ ಯಾವ ರೀತಿ ಇವರು ಮನಸ್ಸಿನ ಭಾವನೆಗಳು, ಗೆಳೆತನ, ದಾಂಪತ್ಯ ಅಥವಾ ಪ್ರೇಮಿಗಳ ನಡುವೆ ಇರತಕ್ಕಂಥ ಈ ಒಂದು ಸಣ್ಣ ಅಂತರ, ಉಸಿರು ತಾಕುವಷ್ಟು ಹತ್ತಿರವಿದ್ದರೂ ನನ್ನೊಳಗಿನ ಯುದ್ಧ ನಿನಗೆ ತಾಕದು. ಮೈಲುಗಳಾಚೆಗೂ ಕಾಡದೇ ಬಿಡದ ನಿನ್ನೊಲವಿನ ಪರಿಮಳವು. ನೀನು ಇಷ್ಟೊಂದು ಹತ್ತಿರ ಬರಬಾರದಿತ್ತು. ನಿನ್ನ ಹೃದಯದ, ನೀ ನನ್ನ ಮನದ, ನಿನ್ನ ಹೃದಯದ, ನೀ ನನ್ನ ಮನದ ಸುಕ್ಕುಗಳ ಕಂಡು ದೂರವಾಗುವಷ್ಟು. 100ಕ್ಕೆ 100 ಯಾರೋ ಗಂಡು ಆಗಿರಲಿಕ್ಕೂ ಸಾಧ್ಯ ಇಲ್ಲ, ಹೆಣ್ಣು ಆಗಿರಲಿಕ್ಕೂ ಸಾಧ್ಯ ಇಲ್ಲ. ಪರ್ಫೆಕ್ಟ್ ಅಂತ ಯಾರೂ ಇರೋದಿಲ್ಲ. ಹಾಗಾಗಿ ಬದುಕಲ್ಲಿ ಯಾರನ್ನಾದರೂ ಆಯ್ಕೆ ಮಾಡ್ಕೊಳ್ಳೋಕೆ ಮೊದಲು ಸಂಗಾತಿಯೇ ಆಗಲಿ ಅಥವಾ ಮದುವೆಯ ಗಂಡು ಅಥವಾ ಹೆಣ್ಣೆ ಆಗಲಿ, ಅವರಲ್ಲಿ ಇರ್ತಕ್ಕಂಥ ಇತ್ಯಾತ್ಮಕ ಗುಣಗಳನ್ನು ನೋಡೋದಕ್ಕೆ ಬದಲು ಅವರಲ್ಲಿ ಇರ್ತಕ್ಕಂಥ ನೇತ್ಯಾತ್ಮಕ ಗುಣಗಳನ್ನು ನೋಡಿ ಅಧ್ಯಯನ ಮಾಡಿ ಇಂತಹ ಗುಣಗಳು ಇರ್ತಕ್ಕಂಥ ವ್ಯಕ್ತಿಯ ಜೊತೆ ಇಡೀ ಜೀವನವನ್ನು ಕಳೆಯೋದಕ್ಕೆ ನಾನು ಸಿದ್ಧವಾಗಿದ್ದೀನಾ ಅನ್ನೋ ಒಂದು ಪುಟ್ಟ ಪ್ರಶ್ನೆಯನ್ನು ಕೇಳಿಕೊಂಡು ಮುಂದುವರಿಯೋದಕ್ಕೆ ಬಹಳ ಸರಿಯಾದ ಒಂದು ಮಾರ್ಗವನ್ನು ಸೂಚಿಸ್ತಾರೆ ಅಮೃತ ಮೆಹಂದಳೆ ಅವರು. ಹೀಗೆ ಈ ಒಂದು ಪುಸ್ತಕವನ್ನು 3 ಭಾಗಗಳಾಗಿ ವಿಂಗಡಿಸ್ತಾರೆ ಅಮೃತ ಅವರು. ಮೊದಲು ಪ್ರೀತಿ ಅಂತ ಹೇಳಿ ಪ್ರೀತಿಯ ವೈಭವವನ್ನು ತಿಳಿಸ್ತಾ, ಅದಾದ ಮೇಲೆ ಇವರು ವಿರಹ ಅಂದರೆ ಹೇಗಿರುತ್ತೆ, ವಿರಹ ಬೆಂಕಿ ಇಲ್ಲದೆ ಸುಡುವಂಥ ವಿರಹ ಏನಿದೆ ಅದರ ಬಗ್ಗೆ ಬರಿತಾ, ಕೊನೆಗೆ ಈ ಬದುಕು ಅಂದರೆ ಏನು ಅನ್ನೋದನ್ನು ಹೇಳ್ತಾರೆ. ನೆಂದು ಮಸೆದು ಕುದಿದು ಹನಿದು ಕರಗಿ ಇಂಗಿ ಮಾಗಿ ಬೆಂದಾಗಲೇ ಅಕ್ಕಿ ಅನ್ನ ಆಗೋದು, ಅದುವೇ ನಿಜವಾದ ಬದುಕು ಅಲ್ವೇ? ಹಾಗಾಗಿ ಅಮೃತ ಮೆಹಂದಳೆ ಬರೆದಂಥ ಈ ಹನಿ ಎಂಬ ಹೊಸ ಭಾಷ್ಯ ಅಂತಕ್ಕಂಥ ಈ ಒಂದು ಪುಟ್ಟ ಪುಸ್ತಕವನ್ನು ನಾವೆಲ್ಲ ಓದಿತು ಅಂದರೆ ಎಲ್ಲೋ ಒಂದು ಕಡೆಗೆ ನಮ್ಮನ್ನೇ ನಾವು ಈ ಪುಸ್ತಕದಲ್ಲಿ ಕಂಡುಕೋಬಹುದು. ಅಷ್ಟು ಸೊಗಸಾಗಿದೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಗಿರಿಜಾ ಶೇಖರ್. ನಾನು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕಟ್ಬೆಲ್ತೂರು ಗ್ರಾಮದ ಸುಳ್ಸೆ ಎನ್ನುವಂಥ ಪುಟ್ಟ ಗ್ರಾಮದ ಊರಿನಿಂದ ಬಂದಿದ್ದೇನೆ. ಪ್ರಸ್ತುತ ನಾನು ಸರಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿದ್ದು, ಪ್ರಸ್ತುತ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚುಗೋಡು ಇಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು
ಭಜನೆಯನ್ನು ಹಾಡೋದು, ಸಂಗೀತವನ್ನು ಕೇಳೋದು ಮತ್ತು ತಟ್ಟಂತೆಲೆ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸೋದು. ಗಿರಿಜಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಮೇಶ್ ಎನ್, ಬೆಂಗಳೂರಿನ ನಿವಾಸಿ. ಖಾಸಗಿ ಸಂಸ್ಥೆಯಲ್ಲಿ ಹಣಕಾಸು ವಿಭಾಗದಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಪ್ರವೃತ್ತಿಯಲ್ಲಿ ಕನ್ನಡ ಸಾಹಿತ್ಯ ರಚನೆ ಹಾಗೂ ಸಂಘಟನೆಯ ಮೂಲಕ ಕಾರ್ಯಕ್ರಮ, ಕನ್ನಡ ಕಲೆ ಮತ್ತು ಸಂಸ್ಕೃತಿನ ಬೆಳೆಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಜೊತೆಗೆ ದಿನಪತ್ರಿಕೆ ಹಾಗೂ ತಟ್ಟಂತೇಳಿ ಕಾರ್ಯಕ್ರಮನ ನಿರಂತರವಾಗಿ ಓದೋದು ನೋಡೋದು ನನ್ನ ಹವ್ಯಾಸ. ಉಮೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನಾನು ಭಾರತಿ MG ಅಂತ. ನಾನು ಮತ್ತಿಕೆರೆಯಿಂದ ಬಂದಿದ್ದೀನಿ. ನಾನು ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಅಂತಂದರೆ ಪುಸ್ತಕಗಳನ್ನು ಓದುವುದು ಹಾಗೂ ಸಂಗೀತವನ್ನು ಕೇಳುವುದು. ಭಾರತೀಯವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ನಮ್ಮ ಹೆಮ್ಮೆಯ ಪರಂಪರೆ ಮಾತಾ ತ್ಯಾಗಮಯಿ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ ಈಗ ಬಂತು. ಭಾರತ ಸರ್ಕಾರವು ಇದುವರೆಗೂ ಎಷ್ಟು ಭಾಷೆಗಳಿಗೆ ಅಭಿಜಾತ ಭಾಷೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಥಾನವನ್ನು ನೀಡಿದೆ? ಆಯ್ಕೆಗಳನ್ನು ನೋಡೋಣ. 7, 5, 9, 6. ಮೊದಲಿಗೆ ಬಜರ್ ಒತ್ತಿದ್ದಾರೆ ಗಿರಿಜಾ, ಆನಂತರ ಭಾರತಿ. 7 ಸರ್. 7 ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 1 ಭಾರತಿ. 5. 5 ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 2. ಸರಿಯಾದ ಉತ್ತರವನ್ನು ಈಗ ನೋಡೋಣ. ಸರಿಯಾದ ಉತ್ತರ 6 ಆಗಿತ್ತು. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಪುಸ್ತಕವನ್ನು ನಾನೇ ಉಳಿಸ್ಕೊಳ್ಳೋ ಬದಲು ಈ 6 ಭಾಷೆ ಯಾವುದು ಅಂತ ತಾವು ಹೇಳೋಕ್ಕೆ ಸಿದ್ಧವಾಗಿದ್ದರೆ ನಿಮಗೆ ಕೊಡೋಕ್ಕೆ ಸಿದ್ಧವಾಗಿದ್ದೇನೆ. ಬಜರ್ ಹೊತ್ಬಿಟ್ಟು ಉತ್ತರ ಕೊಡಿ. 6 ಭಾಷೆಗಳು ಯಾವುದು ಅಂತ ಹೇಳಬೇಕು. ಹೇಳಿ ಭಾರತಿ. ಕನ್ನಡ, ಕನ್ನಡ, ತಮಿಳು, ತಮಿಳು, ತೆಲುಗು, ತೆಲುಗು, ಮಲಯಾಳಂ, ಮಲಯಾಳಂ, ಮರಾಠಿ, ಮರಾಠಿ, ಇನ್ನೊಂದು ಇನ್ಯಾರಾದರೂ ಕೊಡ್ತೀರಾ? ಹೇಳಿ ಉಮೇಶ್. ಕನ್ನಡ, ಕನ್ನಡ, ತೆಲುಗು, ನಿಧಾನ. ಕನ್ನಡ, ತೆಲುಗು, ತಮಿಳು, ತಮಿಳು, ಮರಾಠಿ. ತಾವು ಪ್ರಯತ್ನಿಸ್ತೀರಾ ಗಿರಿಜಾ? ಗೊತ್ತಿಲ್ಲ. ಹಾಂ. ಮೊದಲು ತಮಿಳು ಭಾಷೆ ಆಯ್ಕೆಯಾಯಿತು. ಅದಾದಮೇಲೆ ಸಂಸ್ಕೃತ, ಓಕೆ, ಅದಾದ ಮೇಲೆ ಕನ್ನಡ, ತೆಲುಗು, ಮಲಯಾಳ, ಒಡಿಶಾ. ಓಕೆ. ಒರಿಯಾ ಭಾಷೆ ಇದೆಯಲ್ಲ, ಬಹಳ ಶ್ರೀಮಂತವಾದ ಒಂದು ಸಾಹಿತ್ಯವನ್ನು ಒಳಗೊಂಡಿದೆ. ಕನಿಷ್ಠ 1500 ವರ್ಷಗಳವರೆಗಿನ ಭವ್ಯ ಇತಿಹಾಸ ಇರಬೇಕು, ಸ್ವತಂತ್ರ ಸಾಹಿತ್ಯ ನಿರ್ಮಾಣ ಆಗಿರಬೇಕು. ಈ ಎಲ್ಲ ಲಕ್ಷಣಗಳು ಉಂಟು. ಆ ಲಕ್ಷಣಗಳು ಈ 6 ಭಾಷೆಗಳಿಗೆ ಇದೆ ಅಂತ ನಮ್ಮ ಸರ್ಕಾರ ತೀರ್ಮಾನಿಸಿದೆ. ಮುಂದಿನ ಪುಸ್ತಕ ಹಸಿರು ಹಾದಿಯ ಕೃಷಿಕರು, ಡಾಕ್ಟರ್ ಸುಕನ್ಯಾ ಸೂನಗಹಳ್ಳಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಕರ್ನಾಟಕದಲ್ಲಿ 7ನೆಯ ವೇತನ ಆಯೋಗದ ಲಾಭವು ಎಷ್ಟು ಸರ್ಕಾರಿ ನೌಕರರ ಕುಟುಂಬಗಳಿಗೆ ದೊರೆಯಲಿದೆ? ಆಯ್ಕೆಗಳನ್ನು ನೋಡೋಣ. 13.02, 11.02, 10.02, 12.02. ಮೊದಲಿಗೆ ಭಾರತಿ, ಆನಂತರ ಗಿರಿಜಾ. 13.02. ಆಯ್ಕೆ 1. ಹೇಳಿ ಗಿರಿಜಾ. 11.02. 11.02. ಆಯ್ಕೆ 2 ಸರಿಯಾದ ಉತ್ತರ. ಈಗ ನೋಡೋಣ. ಸರಿಯಾದ ಉತ್ತರ 12.20. ಈ ಉತ್ತರವನ್ನು ಯಾರು ಕೊಟ್ಟದ್ದು? ಯಾರೂ ಕೊಟ್ಟಿಲ್ಲ. ಹಾಗಾಗಿ ಹಸಿರು ಹಾದಿಯ ಕೃಷಿಕರು ಈ ಒಂದು ಕೃತಿ ನನ್ನಲ್ಲೇ ಉಳಿಬೇಕಾಗಿ ಬಂತು. ಈ 7ನೇ ವೇತನ ಆಯೋಗದ ಲಾಭ ಏನಿದೆ ಅದು ಆಗಸ್ಟ್ 1ರಿಂದ ಜಾರಿಗೆ ಬರುತ್ತೆ.
ಯಾರಿಗೆ 17,000 ರೂಪಾಯಿಗಳ ಸಂಬಳ ಬರ್ತಾ ಇತ್ತೋ ಆ ಸಂಬಳ 27,000ಕ್ಕೆ ಸಾವಿರದಷ್ಟು ಇವತ್ತು ಹೆಚ್ಚಾಗುತ್ತೆ ಇವತ್ತು. ಹಾಗೆಯೇ ಯಾರಿಗೆ 1,44,000 ಇದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಗರಿಷ್ಠ ಸಂಬಳ ಇದು. ಆ ಗರಿಷ್ಠ ಸಂಬಳ ಏನಿತ್ತು 1,44,000 ಅದು ಈಗ 2,41,000 ಆಗ್ತಾ ಇದೆಯಂತೆ. ಹಾಗಾಗಿ 7ನೇ ವೇತನ ಆಯೋಗದಿಂದ ಅನೇಕ ಜನಕ್ಕೆ ಬಹಳ ಬಹಳ ಸಂತೋಷವಾಗಿದೆ. ನಿವೃತ್ತರು ಯಾರಿರ್ತಾರೆ ಅವರೂ ಸಹ ಹೆಚ್ಚುವರಿ ಆಗಿದೆ, ಅವರಿಗೆ ಬರುವಂಥ ಒಂದು ಪಿಂಚಣಿ ಅಥವಾ ಪೆನ್ಷನ್. ಮುಂದಿನ ಪುಸ್ತಕ ಗ್ರಹಣ ಕಥಾ ಸಂಕಲನ, GK ಐತಾಳ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆಯನ್ನು ನೋಡೋಣ. ಪ್ಯಾರಿಸ್ ಒಲಿಂಪಿಕ್ ಸ್ಪರ್ಧೆಗಳಲ್ಲಿ ಎಷ್ಟು ಮಂದಿ ಭಾರತೀಯ ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ? ಆಯ್ಕೆಗಳನ್ನು ನೋಡೋಣ. 97, 127, 117, 137. ಮೊದಲಿಗೆ ಗಿರಿಜಾ, ನಂತರ ಭಾರತಿ. 127. 127 ಆಯ್ಕೆ 2. ಭಾರತಿ 117. 117 ಆಯ್ಕೆ 3. ಉತ್ತರವನ್ನು ನೋಡೋಣ. 117 ಸರಿಯಾದ ಉತ್ತರ. ಭಾರತಿ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಗ್ರಹಣ ಈ ಕಥಾ ಸಂಕಲನವನ್ನು ಅವರಿಗೆ ಕೊಟ್ಟಿದ್ದೇವೆ. ಈ 117 ಕ್ರೀಡಾಪಟುಗಳ ಜೊತೆಯಲ್ಲಿ 140 ಸಹಾಯಕ ಸಿಬ್ಬಂದಿಯವರು ಸಹ ಹೋಗ್ತಾ ಇದ್ದಾರಂತೆ. ಜುಲೈ 26ರಿಂದ ಆಗಸ್ಟ್ 11ರವರೆಗೆ ನಡೆಯುತ್ತೆ ಈ ಒಂದು ಜಾಗತಿಕ ಸ್ಪರ್ಧೆ. ಶೂಟರ್ ಗಗನ್ ನಾರಂಗ್ ಅವರು ಶಿಫ್ಟ್ ಡಿ ಮಿಷನ್ ಅಂದರೆ ಭಾರತೀಯ ತಂಡ ಏನಿದೆ ಆ ತಂಡದ ನಾಯಕತ್ವವನ್ನು ವಹಿಸ್ತಾ ಇದ್ದಾರೆ. 2020ರ ಟೋಕಿಯೋ ಒಲಿಂಪಿಕ್ಕಲ್ಲಿ 119 ಸ್ಪರ್ಧಿಗಳಿದ್ದರು ಕಳೆದ ಒಲಿಂಪಿಕ್ಕಲ್ಲಿ ಭಾರತದ ಕಡೆಯಿಂದ. ಈಗ 2 ಕಡಿಮೆಯಾಗಿ 117 ಜನ ಭಾಗವಹಿಸ್ತಾ ಇದ್ದಾರೆ. ಕಳೆದ ಸಲ ನಾವು 7 ಪದಕಗಳನ್ನು ಗಳಿಸಿದ್ವಿ. ಈ ಸಲ ಅದು 2 ಅಂಕೆಯನ್ನು ದಾಟಲಿ ಅಂತ ನಾವೆಲ್ಲ ನಿರೀಕ್ಷೆ ಮಾಡೋಣ. ಮುಂದಿನ ಪುಸ್ತಕ ಪ್ರಸಾದವಾಣಿ ಸತ್ಯ ಸಾಕ್ಷಾತ್ಕಾರದ ನುಡಿಮುತ್ತುಗಳು, ಶಿವಪ್ರಸಾದ್ ಕರ್ಜಗಿ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಕೊರೋನಾ ಸೋಂಕು ಇತ್ತೀಚೆಗೆ ಯಾವ ದೇಶದಲ್ಲಿ ಹಠಾತ್ತನೆ ಹೆಚ್ಚಿದೆ? ಹೇಳಿ ಗಿರಿಜಾ. ಅಮೆರಿಕ ಸರ್. ಅಮೆರಿಕ. ಇನ್ಯಾರಾದರೂ ಹೇಳ್ತೀರಾ? ಆಯ್ಕೆಗಳು ಕೊಡಲ. ಆಯ್ಕೆಗಳು: ಬ್ರಿಟನ್, ಅಮೆರಿಕ, ಫ್ರಾನ್ಸ್, ಚೀನಾ. ಭಾರತಿ? ಚೀನಾ ಸರ್. ಚೀನಾ. ಉತ್ತರವನ್ನು ನೋಡೋಣ. ಅಮೆರಿಕ ಸರಿಯಾದ ಉತ್ತರ. ಪ್ರಸಾದವಾಣಿಯ ಜೊತೆ ಹಸಿರು ಹಾದಿಯ ಕೃಷಿಕರು ಎನ್ನುವ ಪುಸ್ತಕ, 2 ಪುಸ್ತಕ ಗಿರಿಜಾ ಅವರಿಗೆ ಕೊಟ್ಟಿದ್ದೇನೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಸರಿ ಉತ್ತರ ಕೊಟ್ಟಿದ್ದೀರಿ. ಕ್ಯಾಲಿಫೋರ್ನಿಯಾದಲ್ಲಿ 1.1 ಕೋಟಿ ಪ್ರಕರಣ, ಟೆಕ್ಸಾಸಲ್ಲಿ 90 ಲಕ್ಷ ಪ್ರಕರಣ, ಅರ್ಕಾನ್ಸಸ್ಸಲ್ಲಿ 10 ಲಕ್ಷ ಪ್ರಕರಣ, ಫ್ಲಾರಿಡಾದಲ್ಲಿ 80 ಲಕ್ಷ ಪ್ರಕರಣ, ಮೇರಿಲ್ಯಾಂಡಲ್ಲಿ 10 ಲಕ್ಷ, ನೆವಾಡಾದಲ್ಲಿ 9 ಲಕ್ಷ, ಒರೆಗಾನ್ನಲ್ಲಿ 9 ಲಕ್ಷ. ಹೀಗೆ 7 ರಾಜ್ಯಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಕೊರೋನಾ ಸೋಂಕು ಕಾಣಿಸ್ಕೊಂಡಿದೆ. ಹಾಗಾಗಿ ಎಲ್ಲ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಅವರು ತಗೊಂಡಿದ್ದಾರೆ. ನಾವು ಸಹ ನಮ್ಮದೇ ಆದ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತಗೊಳ್ಳೋದು ಒಳ್ಳೆಯದು. ಯಾವಾಗ ಅಮೆರಿಕದಿಂದ ಬರುವಂಥ ಪ್ರಯಾಣಿಕರು ಭಾರತಕ್ಕೆ ಬರ್ತಾರಲ್ಲ, ಆ ಸೋಂಕನ್ನು ತಂದರೆ ಮತ್ತೆ ಇಲ್ಲಿ ಪಿಡುಗು ಆರಂಭ ಆಗಬಹುದು. ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ಇರೋದು ಬಹಳ ಒಳ್ಳೆಯದು. ಮುಂದಿನ ಪುಸ್ತಕ ಗಿಲನ್ ಬ್ಯಾರೆ ಸಿಂಡ್ರೋಮ್, ಒಂದು ರೋಗಾನುಭವ. ಮೂಲ ಮಲಯಾಳಂ ರಾಸಿತ್ ಅಶೋಕನ್, ಕನ್ನಡಕ್ಕೆ ಕೆ ಪ್ರಭಾಕರನ್. ಪ್ರಶ್ನೆ, ಬಿಟ್ಟ ಅಕ್ಷರಗಳನ್ನು ತುಂಬಿ. ಘಿ ರ ದ ಕ್ಷ ಳು. ಹೇಳಿ ಭಾರತಿ. ಡೆಂಗಿ ಜ್ವರದ ಲಕ್ಷಣಗಳು. ಡೆಂಗಿ ಜ್ವರದ ಲಕ್ಷಣಗಳು ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಡೆಂಗಿ ಜ್ವರದ ಲಕ್ಷಣಗಳು ಉತ್ತರ ಸರಿಯಾಗಿದೆ. ಗಿಲನ್ ಬ್ಯಾರಿ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಭಾರತಿ ಅವರಿಗೆ. ಮುಂದೆ ಕೊಡ್ತಾ ಇದ್ದೇವೆ ಚಿನ್ನೂರ ಸಂಧ್ಯಾಗ, ಹಾಸ್ಯ ರಸಾಯನ, ಪ್ರಹ್ಲಾದ್ ಗುಡಿ ಸಿಂಧನೂರು ಬರೆದಿರುವಂಥದ್ದು. ಪ್ರಶ್ನೆ,
ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 12 ಕೂಡು 83, 80 ಕಳೆ 28, 29 ಗುಣಿಸು 9, 100 ಭಾಗಿಸು 8. ಗಿರಿಜಾ ಅವರು ಬಸರುತ್ತಿದ್ದಾರೆ. ಅಂತಿಮ ಉತ್ತರ 528. ಹೇಳಿ ಭಾರತಿ. 228. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 95, 52, 261, 20 ಎಲ್ಲವನ್ನು ಕೂಡಿದ್ರೆ 428 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮುಂದಿನ ಪುಸ್ತಕ ಜನಪ್ರಿಯ ಲೋಕಪ್ರಿಯ ಕವನ ಸಂಕಲನ, ರಾಜ್ ಮುರಳಿ ಬರೆದಿರುವಂಥದ್ದು. ಪ್ರಶ್ನೆ: ಈ ಕ್ರಿಕೆಟ್ ಆಟಗಾರ್ತಿಯನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನೀಗ ನೋಡೋಣ. ಮೇಘನಾ ಸಿಂಗ್, ಶಶಿ ಗುಪ್ತಾ, ಅಂಜುಮ್ ಚೋಪ್ರಾ ಹಾಗೂ ಸ್ನೇಹಾ ರಾಣಾ. ಮೊದಲಿಗೆ ಉಮೇಶ್, ಆನಂತರ ಗಿರಿಜಾ. ಅಂಜುಮ್ ಚೋಪ್ರಾ. ಅಂಜುಮ್ ಚೋಪ್ರಾ ಆಯ್ಕೆ 3, ಗಿರಿಜಾ. ಶಶಿ ಗುಪ್ತಾ. ಶಶಿ ಗುಪ್ತಾ ಆಯ್ಕೆ 2 ಸರಿಯಾದ ಉತ್ತರ ಈಗ ಬಂತು. ಮೇಘನಾ ಸಿಂಗ್ ಸರಿಯಾದ ಉತ್ತರ ಆಗಿತ್ತು. ಬಲಗೈ ಬ್ಯಾಟಿಂಗ್ ಮಾಡ್ತಾ ಬಲಗೈ ಮೀಡಿಯಂ ಪೇಸ್ ಬೌಲಿಂಗ್ ಮಾಡ್ತಾ ಇದ್ದಾರೆ. ಇದುವರೆಗೂ ಒಂದು ಟೆಸ್ಟಲ್ಲಿ 17 ಒಂದು ದಿನ ಆಟಗಳಲ್ಲಿ ಹಾಗೂ T20 ಕ್ರೀಡೆಯಲ್ಲಿ 7 ಆಟಗಳಲ್ಲಿ ಇವರು ಈಗಾಗಲೇ ಭಾಗವಹಿಸಿದ್ದಾರೆ. ಒಳ್ಳೆಯ ಬೌಲರ್ ಅಂತ ಹೆಸರನ್ನು ಗಳಿಸಿದ್ದಾರೆ ಮೇಘನಾ ಸಿಂಗ್. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಸಮಗ್ರ ತೋಟಗಾರಿಕಾ ಕೈಪಿಡಿ, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ, ಬಾಗಲಕೋಟೆ, ಕರ್ನಾಟಕ ಇವರು ಪ್ರಕಟಿಸಿರುವಂಥ ಪುಸ್ತಕ. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಮೋ, ಯ, ವ, ಲ, ರೇ, ಸ, ಶ, ಧ. ಹೇಳಿ ಉಮೇಶ್. ಮುಗಿಯದ ವರ್ಷಧಾರೆ. ಹಾಂ, ವರ್ಷಧಾರೆ ಗೊತ್ತಾಯಿತು. ಇನ್ನು 4 ಅಕ್ಷರ. ಗಿರಿಜಾ ಮತ್ತು ಭಾರತಿ ಉಮೇಶ್ ಕೊಟ್ಟಂಥ ಉತ್ತರದಿಂದ ಪ್ರೇರಿತರಾಗಿ ಅಥವಾ ಪರಿಷ್ಕಾರ ಮಾಡಿ ಕೊಡ್ಲಿಕ್ಕೆ ಸಾಧ್ಯವ ನೋಡಿ. ಭಾರತಿ. ವರ್ಷಧಾರೆಯ ಮುಸಲ. ಹಾಗಂದ್ರೆ ಸಾರಿ. ಗಿರಿಜಾ. ಮುಸಲ ವರ್ಷಧಾರೆಯ. ಮುಸಲ ವರ್ಷಧಾರೆ 8 ಅಕ್ಷರ ಆಯ್ತಮ್ಮ. ಧಾರೆಯ. ಹೇಳಿ, ಪೂರ್ತಿ ಹೇಳಿ. ಮುಸಲ ವರ್ಷಧಾರೆಯ. ಕನ್ನಡ ಭಾಷೆಗೆ ಅದರದ್ದೇ ಆದ ಒಂದು ಜಾಯಮಾನ ಇದೆ ಅಲ್ವಾ. ತಾವು ಕೊಟ್ಟಂಥ ಉತ್ತರ ಸರಿ ಇರಬಹುದು, ಆದರೆ ಅಕ್ಷರಗಳು ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಅಂತ ಅನಿಸುತ್ತೆ. ನೋಡಿ, ಒಂದು ಅವಕಾಶ ಕೊಡ್ತೇನೆ ಗಿರಿಜಾ. ಉಮೇಶ್ ಗೊತ್ತಾಯ್ತಾ? ವರ್ಷಧಾರೆಯ ಮಲೆಯ ವರ್ಷಧಾರೆಯ. ಭಾರತಿ ಉತ್ತರವನ್ನು ನೋಡೋಣ. ಮುಸಲ ಧಾರೆಯ ವರ್ಷ. ಮುಸಲ ಅಂದರೆ ಒನಕೆ. ಮಳೆ ಹನಿ ಎಷ್ಟು ದಪ್ಪ ಇದೆ ಅಂದರೆ ಒನಕೆ ಎಷ್ಟು ದಪ್ಪ ಇದೆ ಅಂತ ಕವಿ ಹೇಳ್ತಾ ಇರೋದು. ವರ್ಷ ಅಂದರೆ ಮಳೆಗಾಲ ಅನ್ನೋದು ಇದೆ. ಮತ್ತೊಂದು ಇಯರ್ ಅನ್ನೋ ಅರ್ಥದಲ್ಲೂ ವರ್ಷ ಅಂತ ಬಳಸ್ತೇವೆ, ಆದರೆ ಇಲ್ಲಿ ಮಳೆಗಾಲ ಅನ್ನೋ ಅರ್ಥ ಬರುತ್ತೆ. ಈಗ 3 ಪುಸ್ತಕಗಳನ್ನು ಕೊಡೋಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಈಗ ಸುಳುಹುಗಳನ್ನು ನೋಡೋಣ. ಗೆದ್ದವರಿಗೆ ನೀಡುವ ಬಹುಮಾನ ಜಿಂಕೆ ವಿಷ ಹೆಚ್ಚಾಗಿ ಗಂಭೀರ ಸ್ಥಿತಿ ತಲುಪಿದೆ. ಮೊದಲಿಗೆ ಗಿರಿಜಾ, ಆನಂತರ ಉಮೇಶ್. ಪಾರಿತೋಷಕ. ಒಂದು ನಿಮಿಷ. ಗಿರಿಜಾ ಅವರು 1ನೇ ಉತ್ತರ, 1ನೇ ಶಬ್ದ ಪಾರಿತೋಷಕ. ಹಾಂ, 2ನೇ ಶಬ್ದನೂ ಸಿಕ್ಕಿದೆಯಾ? 3 ಸಿಕ್ಕಿದೆಯಾ? ಸಿಕ್ಕಿಲ್ಲ, ಒಂದೇ ಶಬ್ದ ಸಿಕ್ಕಿರೋದು. 1ನೇದು ಪಾರಿತೋಷಕ ಅಂತ ಹೇಳಿದ್ದೀರಿ. ಸರಿಯಾ? ನೋಡೋಣ. ಪಾರಿತೋಷಕ ಉತ್ತರ ಸರಿಯಾಗಿದೆ.
ಒಡಲೆಂಬೋ ಕಡಲ ಮುತ್ತುಗಳು ಎನ್ನುವ ಹನಿಗವನ ಸಂಕಲನ ಕೊಟ್ಟಿದ್ದೇನೆ. 2 ಉತ್ತರ. ಮೊದಲ ಅವಕಾಶ ಗಿರಿಜಾ ಅವ್ರಿಗೆ. ಅವರು ಉತ್ತರ ಕೊಡಲಿಲ್ಲ ಅಂದರೆ ಉಮೇಶ್ ಅವರನ್ನು ಕೇಳ್ತೇನೆ. ಹರಿಣಿ ಹರಿಣಿ ಹರಿಣ ಹರಿಣ ಹರಿಣಾನ ಹರಿಣೀನ ಹರಿಣೂನ ಹರಿಣ ಹರಿಣ. ಉತ್ತರವನ್ನು ನೋಡೋಣ. ಹರಿಣ ಹರಿಣಿ. ಹರಿಣಿ ಅಂದರೆ ಹೆಣ್ಣು ಜಿಂಕೆ, ಹರಿಣ ಅಂದರೆ ಗಂಡು ಜಿಂಕೆ. ಯಾವುದು ಬೇಕಾದರೂ ಆಗಬಹುದು. ಇಲಾಖೆಗಳಲ್ಲಿ ಮೇಲಾಧಿಕಾರತ್ವ ಮತ್ತು ಬಹುಮುಖಿ ಸಂಕ್ರಾಂತಿ ಈ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ವಿಷ ಹೆಚ್ಚಾಗಿ ಗಂಭೀರ ಸ್ಥಿತಿ ತಲುಪಿದೆ. ಉಮೇಶ್ ಅವರನ್ನು ಕೇಳಲ್ಲ? ಉಮೇಶ್ ವಿಷಮ. ಉತ್ತರವನ್ನು ನೋಡೋಣ. ವಿಷಮ ಉತ್ತರ ಸರಿಯಾಗಿದೆ. ಅತ್ತೆ ಸೊಸೆಯರ ವೈಷಮ್ಯಕ್ಕೆ ಕಾರಣ ಮತ್ತು ತಿಳುವಳಿಕೆ ಎನ್ನುವ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳ್ಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಗಿರಿಜಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ 5 ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ. ಅಂಕದ ಪರದೆ 7 ಎಂಬ ನುಡಿಗಟ್ಟಿನ ಅರ್ಥವೇನು? ಪ್ರಾರಂಭವಾಗು, ಕೊನೆಗೊಳ್ಳು. ಪ್ರಾರಂಭವಾಗು. ಮುಂದಿನ ಪ್ರಶ್ನೆ. ತೂತು ರಂಧ್ರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಹಿಂಡಿ, ಕಿಂಡಿ. ಕಿಂಡಿ. ಮುಂದಿನ ಪ್ರಶ್ನೆ. ಶತಮುಖ ರಾವಣ ಯಾವ ರಾಮಾಯಣದಲ್ಲಿ ಬರುತ್ತಾನೆ? ಆನಂದ ರಾಮಾಯಣ, ಅಧ್ಯಾತ್ಮ ರಾಮಾಯಣ. ಅಧ್ಯಾತ್ಮ ರಾಮಾಯಣ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕತ್ತೆಯಂತ ಅತ್ತೆ ಬೇಕು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ದಿನ ಹುಟ್ಟಿ ದಿನ ಸಾಯೋವ್ರು ಯಾರು? ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಅಂಕದ ಪರದೆ 7 ಪ್ರಾರಂಭವಾಗು ಸರಿಯಾಗಿದೆ. ಮುಂದಿನ ಪ್ರಶ್ನೆ. ತೂತು ರಂಧ್ರ ಕಿಂಡಿ ಸರಿಯಾಗಿದೆ. 3 ಉತ್ತರ. ಆನಂದ ರಾಮಾಯಣ ಆಗಿತ್ತು, ತಾವು ಅಧ್ಯಾತ್ಮ ರಾಮಾಯಣ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಕತ್ತೆಯಂತ ಅತ್ತೆ ಬೇಕು, ಮುತ್ತಿನಂಥ ಗಂಡ ಬೇಕು. 5ನೇ ಪ್ರಶ್ನೆಗೆ ಉತ್ತರ ಇದು ಸೂರ್ಯನ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಉಮೇಶ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಅಂಕಿತ ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ಕುದುರೆಯ ರಿಕಾಪು, ರುಜುವನ್ನು ಮಾಡು. ರುಜುವನ್ನು ಹಾಕು. ಮುಂದಿನ ಪ್ರಶ್ನೆ. ಒಂದು ಬಗೆಯ ವಾದ್ಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ವಂದರಿ, ಕಿಂದರಿ. ಕಿಂದರಿ. ಮುಂದಿನ ಪ್ರಶ್ನೆ. ಆನಂದ ರಾಮಾಯಣದಲ್ಲಿ ಶತಮುಖ ರಾವಣನನ್ನು ಯಾರು ಕೊಂದರು? ರಾಮ, ಸೀತೆ. ರಾಮ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕದ್ದು ಮದುವೆ ಆಗ್ತೀನಿ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನಮ್ಮ ಪುರಾಣದ ಅನ್ವಯ ಯಾರಿಗೆ ಕ್ಷಯ ವ್ಯಾಧಿ ಇದೆ? ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಅಂಕಿತ ಹಾಕು, ರುಜುವನ್ನು ಮಾಡು ಸರಿಯಾಗಿದೆ. 2 ಉತ್ತರ. ಕಿಂದರಿ ಸರಿಯಾಗಿದೆ. 3 ಉತ್ತರ. ಸೀತೆ ಕೊಳ್ತಾಳೆ, ರಾಮ ಅಲ್ಲ. 4ನೇ ಪ್ರಶ್ನೆಗೆ ಉತ್ತರ ಕದ್ದು ಮದುವೆ ಆಗ್ತೀನಿ, ಬಗ್ಗಿ ವಾಲ್ಗಾವುದು ಅನ್ನಂತೆ. 5ನೇ ಪ್ರಶ್ನೆಗೆ ಉತ್ತರ ಇದು ಚಂದ್ರ. ಕಲೆಗಳು ಉಂಟಲ್ಲ ಚಂದ್ರನಿಗೆ, ಅದಕ್ಕೆ ಕ್ಷಯ ಅಂತಲೂ ಸಹ ಹೇಳ್ತಾರೆ. ಎಷ್ಟು ಸರಿ ಉತ್ತರ ಆಯಿತು? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಭಾರತಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಅಂಕುರದಲ್ಲಿಯೇ ಅಳಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ಆರಂಭದಲ್ಲಿ ಕಣ್ಣೀರನ್ನು ಹರಿಸು, ಆರಂಭದಲ್ಲಿಯೇ ನಾಶವನ್ನು ಮಾಡು. ಆರಂಭದಲ್ಲಿಯೇ ನಾಶವನ್ನು ಮಾಡು. ಮುಂದಿನ ಪ್ರಶ್ನೆ. ದಟ್ಟವಾಗಿರು, ಒತ್ತಾಗಿರು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಿರಿಕಿರಿ, ಕಿಕ್ಕಿರಿ. ಕಿಕ್ಕಿರಿ. ಮುಂದಿನ ಪ್ರಶ್ನೆ. ಶ್ರೀಕೃಷ್ಣನ ಗದೆಯ ಹೆಸರೇನು? ನಂದಕ, ಕೌಮೋದಕಿ. ನಂದಕ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಬ್ಬು ಡೊಂಕಾದರೆ ಸಿಹಿ ಡೊಂಕೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಮನುಷ್ಯನಲ್ಲಿ ಎಷ್ಟು ತೆರೆದ ಬಾಗಿಲುಗಳಿವೆ? 5, 9. 9. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಅಂಕುರದಲ್ಲಿಯೇ ಅಳಿಸು, ಆರಂಭದಲ್ಲಿಯೇ ನಾಶವನ್ನು ಮಾಡು ಸರಿಯಾಗಿದೆ. 2 ಉತ್ತರ. ಕಿಕ್ಕಿರಿ ಸರಿಯಾಗಿದೆ. 3 ಉತ್ತರ. ಕೌಮೋದಕಿ ಆಗಿತ್ತು,
ನಂದಕ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಕಬ್ಬು ಡೊಂಕಾದರೆ ಅದರ ಸಿಹಿ ಡೊಂಕೆ, ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 5ನೇ ಪ್ರಶ್ನೆಗೆ ಉತ್ತರ 9 ನವರಂಧ್ರಗಳು ನವದ್ವಾರಗಳು, ಉತ್ತರ ಸರಿಯಾಗಿದೆ. 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ನಿಮಗೆ 4 ಪುಸ್ತಕ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಗಿರಿಜಾ ಅವರಿಗೆ 6 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಸ್ವೀಕರಿಸಿ, ಅಭಿನಂದನೆಗಳು. ಉಮೇಶ್ ಅವರಿಗೆ 3 ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ, ಅಭಿನಂದನೆಗಳು. ಆರು ಪುಸ್ತಕಗಳು ತಮಗೂ ದೊರೀತಾ ಇವೆ. ಸ್ವೀಕರಿಸಿ, ಅಭಿನಂದನೆಗಳು. ಯಾವುದಾದ್ರೂ ಮಾಲಲ್ಲಿ ಹೋಗಿ ಮಾಂಸವನ್ನು ಕೊಂಡ್ಕೊಂಡು ಮನೆಗೆ ಬಂದರೆ ನೇರವಾಗಿ ಅಡುಗೆ ಮಾಡೋಕ್ಕಾಗಲ್ಲ, ಅಷ್ಟು ಬಿರುಸಾಗಿರುತ್ತೆ. ಒಂದು ಉಪಾಯ ಮಾಡಿ, ಮಾಂಸವನ್ನು ತಂದು ಕೂಡಲೇ ಅದರ ಎಲ್ಲ ಕಡೆಗಳಿಗೂ ಅಡುಗೆ ಸೋಡವನ್ನು ಚೆನ್ನಾಗಿ ಹಚ್ಚಿಬಿಟ್ಟು ಫ್ರಿಜ್ಜಲ್ಲಿಟ್ಬಿಡಿ. ಒಂದು 5 ಗಂಟೆಗಳ ಕಾಲ ಬಿಡಿ. ಆ ನಂತರ ತೆಗೆದು ಚೆನ್ನಾಗಿ ತೊಳೆದು ಅಡುಗೆ ಮಾಡಿ. ಅದು ಬಹಳ ಮೃದುವಾಗಿ ಇರುತ್ತೆ, ಹಾಗೆಯೇ ರುಚಿಯಾಗೂ ಇರುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.